ಆಕಾಶವಾಣಿ ಧಾರವಾಡ. ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಕೇಂದ್ರ ಬಜೆಟ್ ವಿಕಸಿತ ಭಾರತದ ದೃಷ್ಟಿಕೋನ ಹೊಂದಿದ್ದು ಸುಧಾರಣಾ ವೇಗಕ್ಕೆ ಹೊಸ ಶಕ್ತಿ ಹಾಗೂ ಚೈತನ್ಯ ನೀಡಲಿದೆ, ತಜ್ಞರ ಅಭಿಮತ. ತಾರತಮ್ಯವನ್ನು ಕೊನೆಗೊಳಿಸುವುದು, ಘನತೆಯನ್ನು ಕಾಪಾಡುವುದು ಧ್ಯೇಯದೊಂದಿಗೆ ಸ್ಪರ್ಶ ಕುಷ್ಠರೋಗ ಜಾಗೃತಿ ಪಾಕ್ಷಿಕ. ರಸ್ತೆ ಸುರಕ್ಷತಾ ಸಂಚಾರ ಜಾಗೃತಿ ಅಭಿಯಾನ ರಾಜ್ಯಾದ್ಯಂತ ಯಶಸ್ವಿ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಮಂಡಿಸಿದ 2026-27ನೇ ಸಾಲಿನ ಕೇಂದ್ರದ ಮುಂಗಡ ಪತ್ರ ವಿಕಸಿತ ಭಾರತ ದೃಷ್ಟಿಕೋನ ಹೊಂದಿದ್ದು ಭಾರತದ ಸುಧಾರಣಾ ವೇಗಕ್ಕೆ ಹೊಸ ಶಕ್ತಿ ಮತ್ತು ಚೈತನ್ಯ ನೀಡಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ. ಸುಸ್ಥಿರತೆ ಮತ್ತು ಅಭಿವೃದ್ಧಿ ಈ ಎರಡು ಲಕ್ಷ್ಯಗಳನ್ನು ಗಮನದಲ್ಲಿರಿಸಿಕೊಂಡು ಮಂಡಿಸಿದ ದೂರದೃಷ್ಟಿಯ ಬಜೆಟ್ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಶ್ಲಾಘಿಸಿದ್ದಾರೆ. ಸಸ್ಟೈನಬಲ್ ಪ್ಲಸ್ ಗ್ರೋತ್ ಎರಡನ್ನು ಗಮನದಲ್ಲಿಟ್ಟುಕೊಂಡು ಮಾಡಿದ್ದಾರೆ. ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಬಗ್ಗೆ ಉದಾಹರಣೆಗೆ ನಮ್ಮಲ್ಲಿ ಹೇಳುವುದಾದ್ರೆ ರಿನ್ಯೂಬಲ್ ಎನರ್ಜಿಯಲ್ಲಿ ಬೇಕಾಗ್ತದೆ, ವಿಂಡ್ ಇತ್ಯಾದಿಯಲ್ಲಿ. ಇದೊಂದು ಮುಂದಿನ 25 ವರ್ಷಗಳ ಕಾಲ ಮತ್ತು 2047ಕ್ಕೆ ಭಾರತ ಫ್ಯೂಚರ್ ಹೇಗಿರಬೇಕು ಅನ್ನುವಂತಹ ದೃಷ್ಟಿಯಿಂದ ಕೂಡಿದಂತಹ ಅತ್ಯಂತ ವಿಸ್ತಾರವಾಗಿ ಗಮನಿಸಿ ವಿಜುವಲೈಸ್ ಮಾಡಿರುವಂತಹ ಒಂದು ಬಜೆಟ್ ಇದೆ. ಪ್ರಸಕ್ತ ಸಾಲಿನ ಕೇಂದ್ರದ ಮುಂಗಡ ಪತ್ರದ ಕುರಿತು ಧಾರವಾಡದ ಸೆಂಟರ್ ಫಾರ್ ಮಲ್ಟಿ ಡಿಸಿಪ್ಲಿನರಿ ರಿಸರ್ಚ್ ಸಿಎಂಡಿಆರ್ ಸ್ನಾತಕೋತ್ತರ ಅರ್ಥಶಾಸ್ತ್ರ ಅಧ್ಯಯನ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಎಸ್ವಿ ಹನಗೋಡಿಮಠ್ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಮಂಡಿಸಿರುವ ಈ ಸಾಲಿನ ಬಜೆಟ್ ಸಮಗ್ರ ಮತ್ತು ಸಮತೋಲಿತ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಿದೆ. ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗಾಗಿ ಈ ಬಜೆಟ್ನಲ್ಲಿ 12.2 ಲಕ್ಷ ಕೋಟಿ ರೂಪಾಯಿಗಳ ಬಂಡವಾಳ ವೆಚ್ಚವನ್ನು ಘೋಷಿಸಲಾಗಿದೆ. ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಹೇಳುವುದಾದರೆ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದಂತಹ ಹಿಂದುಳಿದ ಪ್ರದೇಶಗಳಿಗೆ ಹಲವಾರು ಅವಕಾಶಗಳನ್ನು ಈ ಬಜೆಟ್ ಒದಗಿಸುತ್ತದೆ. 2ನೇ ಮತ್ತು 3ನೇ ಹಂತದ ನಗರಗಳನ್ನು ಹೊಸ ಆರ್ಥಿಕ ಬೆಳವಣಿಗೆ ಕೇಂದ್ರಗಳಾಗಿ ರೂಪಿಸುವ ಪ್ರಸ್ತಾವನೆಯಿಂದಾಗಿ ಹುಬ್ಬಳ್ಳಿ ಧಾರವಾಡ, ಕಲಬುರಗಿ, ಬಳ್ಳಾರಿ, ವಿಜಯಪುರ ಮತ್ತು ರಾಯಚೂರಿನಂತಹ ಉತ್ತರ ಕರ್ನಾಟಕದ ನಗರಗಳ ಅಭಿವೃದ್ಧಿಗೆ ಸಹಾಯಕಾರಿಯಾಗಿದೆ. ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ನೀಡಿರುವ ಮಹತ್ವವೂ ಗಮನಾರ್ಹವಾಗಿದೆ. ಪಾರಂಪರಿಕ ಕೈಗಾರಿಕಾ ಗುಚ್ಛ ಅಂದರೆ ಲಿಗಸಿ ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳ ಪುನಶ್ಚೇತನ ಮತ್ತು 10,000 ಕೋಟಿ ರೂಪಾಯಿಗಳ ಎಸ್ಎಂಇ ಅಭಿವೃದ್ಧಿ ನಿಧಿ ಕರ್ನಾಟಕ ಕೈಗಾರಿಕಾ ಚಟುವಟಿಕೆಗಳಿಗೆ ಉತ್ತೇಜನ ನೀಡಲಿದೆ. ಒಣ ಮೆಣಸಿನಕಾಯಿ ಮೇಳ ನಿನ್ನೆಯಿಂದ ಹುಬ್ಬಳ್ಳಿಯ 3,000 ಮಠದ ಪ್ರೌಢಶಾಲೆ ಮೈದಾನದಲ್ಲಿ ಆರಂಭವಾಗಿದ್ದು ನಾಳೆ ಸಂಜೆಯವರೆಗೆ ನಡೆಯಲಿದೆ ಎಂದು ರಾಜ್ಯ ಸಂಬಾರು ಪದಾರ್ಥಗಳ ಅಭಿವೃದ್ಧಿ ಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕ ಬಿಆರ್ ಗಿರೀಶ್ ತಿಳಿಸಿದ್ದಾರೆ. 14ನೇ ಒಣ ಮೆಣಸಿನಕಾಯಿ ಮೇಳದಲ್ಲಿ ಬ್ಯಾಡಗಿ ತಳಿಯ ಒಣ ಮೆಣಸಿನಕಾಯಿ ವಿಶೇಷ ಆಕರ್ಷಣೆಯಾಗಿದ್ದು ಕಲ್ಯಾಣ ಕರ್ನಾಟಕದ ರಾಯಚೂರು, ಬಳ್ಳಾರಿ ಹಾಗೂ ಕಿತ್ತೂರು ಕರ್ನಾಟಕದ ಗದಗ್, ಧಾರವಾಡ ಹಾಗೂ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಒಣ ಮೆಣಸಿನಕಾಯಿಯನ್ನು ಬೆಳೆಯಲಾಗುತ್ತಿದೆ ಎಂದರು. ಒಟ್ಟಾರೆ ಒಂದು 79,000 ಹೆಕ್ಟೇರ್ ಅಷ್ಟು ಒಣಮೆಣಸಿನಕಾಯಿ ವಿಸ್ತೀರ್ಣ ಇದೆ. ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಸುಮಾರು ಒಂದು 40,000 ಹೆಕ್ಟೇರ್ ಅಷ್ಟು ಕಡಿಮೆ ಆಗಿದೆ. ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಕಳೆದ ಬಾರಿ ಒಣಮೆಣಸಿನಕಾಯಿಗೆ ಸಿಕ್ಕಂತಹ ಬೆಲೆ ಆದಷ್ಟು ವ್ಯತ್ಯಾಸದಿಂದಾಗಿ ಈ ಬಾರಿ ಕಡಿಮೆ ಆಗಿದೆ. ನಾವು ಸುಮಾರು 1.58 ಲಕ್ಷ ಮೆಟ್ರಿಕ್ ಟನ್ ಉತ್ಪನ್ನವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಈ ಮೇಳದ ಮುಖ್ಯ ಉದ್ದೇಶ ಅಂತಂದ್ರೆ ರೈತರು ಮತ್ತು ಗ್ರಾಹಕರನ್ನ ನೇರವಾಗಿ ಒಂದೇ ವೇದಿಕೆ ತರೋದು, ಜೊತೆಗೆ ಬಂದಂತಹ ವಿಜ್ಞಾನಿಗಳೊಡನೆ ತಜ್ಞರೊಡನೆ ಸಂಪರ್ಕ ಏರ್ಪಡಿಸೋದು ಇದು ಮುಖ್ಯ ಉದ್ದೇಶ ಆಗಿರುತ್ತೆ. ನಾವು ಇದಕ್ಕೆ ಸಂಬಂಧಪಟ್ಟಂತೆ ಧಾರವಾಡ, ಗದಗ, ಹಾವೇರಿ ಪಂಚಾಯಿತಿಗಳಿಗೆ, ಬಳ್ಳಾರಿ ಎಲ್ಲ ನಾವು ನಮ್ಮ ತೋಟಗಾರಿಕೆ ಇಲಾಖೆ ಮುಖಾಂತರ ಹಾಗೂ ಕರಪತ್ರಗಳನ್ನು ಕೂಡ ನಾವು ಮಾಡಿ ಹಂಚಿದ್ದೀವಿ. ರಾಷ್ಟ್ರೀಯ ಕುಷ್ಠರೋಗ ನಿರ್ಮೂಲನಾ ಯೋಜನೆಯಡಿ ತಾರತಮ್ಯವನ್ನು ಕೊನೆಗೊಳಿಸುವುದು, ಘನತೆಯನ್ನು ಕಾಪಾಡುವುದು ಎಂಬ ಧ್ಯೇಯದೊಂದಿಗೆ ಸ್ಪರ್ಶ ಕುಷ್ಠರೋಗ ಜಾಗೃತಿ ಪಾಕ್ಷಿಕ ಅಭಿಯಾನ ಈ ತಿಂಗಳ 13ನೇ ತಾರೀಖಿನವರೆಗೆ ರಾಜ್ಯಾದ್ಯಂತ ನಡೆಯಲಿದೆ. ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸ್ಪರ್ಶ ಅಭಿಯಾನದ ಕುರಿತು ಮಾಹಿತಿ ನೀಡಿ, ಕುಷ್ಠರೋಗ ಕೇವಲ ಒಂದು ಕಾಯಿಲೆ ಹೊರತು ಶಾಪವಲ್ಲ, ಕುಷ್ಠರೋಗವನ್ನು ಗುಣಪಡಿಸಬಹುದು. ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ
ಉಚಿತವಾಗಿ ಚಿಕಿತ್ಸೆ ಲಭ್ಯವಿದೆ ಎಂದು ತಿಳಿಸಿದ್ದಾರೆ. ಸ್ಪರ್ಶ ಕುಷ್ಠರೋಗ ಜಾಗೃತಿ ಅಭಿಯಾನವನ್ನ ನಾವು ಪ್ರಾರಂಭ ಮಾಡಿದ್ದೇವೆ. ಕುಷ್ಠರೋಗ ಅದು ಯಾವುದೇ ಒಂದು ಪಾಪದಿಂದ ಅಥವಾ ಯಾವುದೇ ಒಂದು ಶಾಪದಿಂದ ಬಂದಿರತಕ್ಕಂತ ರೋಗ ಏನಲ್ಲ. ಅದು ಬಂದಿರುವಂತದ್ದು ಒಂದು ಬ್ಯಾಕ್ಟೀರಿಯಾದಿಂದ ಅದು ಹರಡುವಂತ ಒಂದು ರೋಗ. ಕುಷ್ಠರೋಗಿಗಳಿಗೆ ಕೀಳರಿಮೆಯ ಭಾವನೆ ಬರುವಂತ ರೀತಿಯಲ್ಲಿ ಸಮಾಜದಲ್ಲಿ ಬಿಂಬಿಸುವಂತದ್ದು ಕೂಡ ಆಗಿದೆ. ನಾವು ಖಂಡಿತವಾಗಿಯೂ ಹೋಗಲಾಡಿಸಬೇಕಾಗಿದೆ ಮತ್ತು ಆ ಜಾಗೃತಿಯನ್ನ ಮೂಡಿಸಬೇಕಾಗಿದೆ. ಗೌರವದ ಜೀವನ ನಡೆಸತಕ್ಕಂಥದ್ದಕ್ಕೆ ನಾವು ಎಲ್ಲಾ ರೀತಿಯ ಅವಕಾಶಗಳನ್ನು ಮತ್ತು ಸಹಕಾರವನ್ನು ನೀಡಬೇಕಾಗಿದೆ. ಫೆಬ್ರವರಿ 13ನೇ ತಾರೀಕುವರೆಗೂ ಈ ಅಭಿಯಾನ ನಡೆಯಲಿದೆ. ಅನನ್ಯತೆಯಿಂದ ಒಗ್ಗೂಡಿ ಎಂಬ ಧ್ಯೇಯದೊಂದಿಗೆ ವಿಶ್ವ ಕ್ಯಾನ್ಸರ್ ಜಾಗೃತಿ ದಿನಾಚರಣೆ ಜರುಗಿತು. ಹುಬ್ಬಳ್ಳಿಯ ನವನಗರದ ಪದ್ಮಶ್ರೀ ಡಾಕ್ಟರ್ ಆರ್.ಬಿ. ಪಾಟೀಲ್ ಕ್ಯಾನ್ಸರ್ ಚಿಕಿತ್ಸೆ ಸಂಶೋಧನೆ ಹಾಗೂ ಆರೈಕೆ ಆಸ್ಪತ್ರೆ ಆವರಣದ ಮಜೇಥಿಯಾ ಫೌಂಡೇಶನ್ ಉಪಶಮನ ಆರೈಕೆ ಕೇಂದ್ರದಲ್ಲಿ ವಿಶ್ವ ಕ್ಯಾನ್ಸರ್ ಜಾಗೃತಿ ದಿನಾಚರಣೆ ಹಿನ್ನೆಲೆ ವಿಶೇಷ ಜನಜಾಗೃತಿ ಕಾರ್ಯಕ್ರಮ ಜರುಗಿತು. ಕ್ಯಾನ್ಸರ್ ಬಾಧಿತರಿಗೆ ಉಪಶಮನ ಆರೈಕೆ ಮಹತ್ವ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಉಪಶಮನ ಆರೈಕೆ ಪ್ರಕಲ್ಪದ ತಜ್ಞ ವೈದ್ಯ ಡಾಕ್ಟರ್ ಮೋಹನ್ ಕುಮಾರ್ ತಂಬದ್. ಜೀವನ ಶೈಲಿಯಲ್ಲಿ ಆದಂತಹ ಬದಲಾವಣೆಗಳಿಂದ ಕ್ಯಾನ್ಸರ್ ಒಂದೇ ಅಲ್ಲದೆ ಬೇರೆ ಕಾಯಿಲೆಗಳು ಮಾರಣಾಂತಕವಾಗಿ ಪರಿಣಮಿಸ್ತಾ ಇದ್ದಾವೆ. ಇಂತಹ ರೋಗಿಗಳನ್ನ ನೋಡಿಕೊಳ್ಳಲು ಆರೈಕೆದಾರರ ಅವಶ್ಯಕತೆ ತುಂಬಾ ಇರ್ತದೆ. ಅಂತಹ ಆರೈಕೆದಾರರನ್ನ ಟ್ರೈನಿಂಗ್ ಮಾಡುವಂತಹ ಒಂದು ಬೃಹತ್ ಯೋಜನೆಯನ್ನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ವತಿಯಿಂದ ಬರುವಂತಹ ವರ್ಷದಲ್ಲಿ ಮಾಡಬೇಕು ಅನ್ನುವಂತಹ ಯೋಜನೆಯನ್ನ ಹಾಕೊಂಡಿದ್ದೀವಿ. ಹರ್ ಘರ್ ಜೀವ ಸೇವಕ್ ಅನ್ನುವಂತಹ ಒಂದು ಘೋಷವಾಕ್ಯದೊಂದಿಗೆ ನಾವು ಮಾಡುತ್ತಿರುವಂತದ್ದು. ಮಜೇತಿಯಾ ಫೌಂಡೇಶನ್, ವಿಕಲಚೇತನ ಸಬಲೀಕರಣ ಇಲಾಖೆ ಇವರ ಸಹಯೋಗದಲ್ಲಿ ಮಜೇತಿಯಾ ಫೌಂಡೇಶನ್ ನ ಹೌಸ್ಪೈಸ್ದಲ್ಲಿ ಧಾರವಾಡ ಜಿಲ್ಲೆಯ ವಿಲೇಜ್ ರಿಹ್ಯಾಬಿಲಿಟೇಷನ್ ವರ್ಕರ್ಗೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನ ಹಮ್ಮಿಕೊಂಡಿದ್ದೀವಿ. ಪ್ರತಿ ಮನೆಯಲ್ಲೂ ಒಬ್ಬರು ಆರೈಕೆದಾರರು ಇರಬೇಕು ಅನ್ನುವಂತಹ ನಮ್ಮ ಯೋಚನೆ. ಹೊಸದಿಲ್ಲಿಯ ಭಾರತೀಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಹೃದಯ ಹಾಗೂ ರಕ್ತ ಸಂಬಂಧಿ ಆರೋಗ್ಯದ ತಜ್ಞ ವೈದ್ಯ ಡಾಕ್ಟರ್ ಅನಿರುದ್ಧ್ ಬುರ್ಲಿ ಕ್ಯಾನ್ಸರ್ ರೋಗಕ್ಕೆ ಸೂಕ್ತ ಚಿಕಿತ್ಸೆ ಲಭ್ಯವಿದ್ದು ಸಕಾಲದಲ್ಲಿ ಪರೀಕ್ಷೆ ಮತ್ತು ಚಿಕಿತ್ಸೆಗೆ ಮುಂದಾಗುವಂತೆ ಕೋರಿದ್ದಾರೆ. ಕ್ಯಾನ್ಸರ್ ಅಂತ ಹೆಸರು ಕೇಳಿದರೆ ಅನೇಕರಿಗೆ ಒಂಥರ ಭಯ ಬಂದು ಬಿಡುತ್ತೆ. ಆದರೆ ಅದು ಸಮಯಕ್ಕೆ ಗೊತ್ತಾದರೆ ಚಿಕಿತ್ಸೆ ಸಿಗುವ ಒಂದು ರೋಗ. ಅತಿ ಮುಖ್ಯ ಏನಂದರೆ ಸಮಯಕ್ಕೆ ಪತ್ತೆ ಮಾಡೋದು. ಪ್ರಾರಂಭಿಕ ಹಂತದಲ್ಲೇ ಕ್ಯಾನ್ಸರ್ ಹಿಡಿದರೆ ಬಹಳ ಜನ ಸಂಪೂರ್ಣ ಗುಣವಾಗ್ತಾರೆ. ತಡವಾದರೂ ಸಹ ಇವತ್ತಿನ ಚಿಕಿತ್ಸೆಗಳಿಂದ ರೋಗವನ್ನು ನಿಯಂತ್ರಿಸಿ ಜೀವನದ ಅವಧಿ ಹೆಚ್ಚಿಸಿ ಚೆನ್ನಾಗಿ ಬದುಕಬಹುದು. ಇವತ್ತು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಶಸ್ತ್ರಚಿಕಿತ್ಸೆ, ಕೀಮೋಥೆರಪಿ, ರೇಡಿಯೇಷನ್, ಟಾರ್ಗೆಟೆಡ್ ಥೆರಪಿ, ಇಮ್ಯುನೊಥೆರಪಿ ಇವುಗಳ ಜೊತೆಗೆ ರಕ್ತ ಸಂಬಂಧಿತ ಕ್ಯಾನ್ಸರ್ಗಳಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ BMT ಮತ್ತು ಇತ್ತೀಚಿನ ಹೊಸ ಚಿಕಿತ್ಸೆ ಆಗಿರೋ CAR T ಸೆಲ್ ಥೆರಪಿ ಅಂತ ಅತಿ ಆಧುನಿಕ ವಿಧಾನಗಳು ಕೂಡ ಇವೆ. ರಸ್ತೆ ಸುರಕ್ಷಿತ ಸಂಚಾರ ಜಾಗೃತಿ ಅಭಿಯಾನ ರಾಜ್ಯಾದ್ಯಂತ ಯಶಸ್ವಿಯಾಗಿ ನಡೆಯಿತು. ಬೆಳಗಾವಿಯ ಸಾರಿಗೆ ಇಲಾಖೆ ಕಾಲ್ನಡಿಗೆ ಜಾಥಾ ಮೂಲಕ ರಸ್ತೆ ಸಂಚಾರ ನಿಯಮಗಳ ಬಗ್ಗೆ ಮಾಹಿತಿ ನೀಡಿತು. ಪ್ರಾದೇಶಿಕ ಸಾರಿಗೆ ಇಲಾಖೆ ಬೆಳಗಾವಿ ವಿಭಾಗದ ಆಯುಕ್ತ ಸಿದ್ದಪ್ಪ ಕಲ್ಲೇರ್ ಸಮಾಚಾರ ದರ್ಶನಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ನಮ್ಮ ರಸ್ತೆ ಅಪಘಾತಗಳಲ್ಲಿ ಪ್ರತಿ ನಿಮಿಷಕ್ಕೆ 1 ಜನ ಮಿನಿಮಮ್ ಸಾಯ್ತಾ ಇದ್ದಾರೆ, ಹಾಗೆ 5 ಜನ ಇಂಜುರಿ ಆಗ್ತಾ ಇದ್ದಾರೆ. ನಮ್ಮ ಒಂದು ಎಕಾನಮಿ ತಗೊಂಡ್ರೆ ನಮ್ಮ ಇಂಡಿಯನ್ ಬಜೆಟ್ ಇರ್ತದಲ್ಲ ಅದ್ರ 5 ಟೈಮ್ಸ್ ನಮ್ದು ಎಕಾನಮಿ ಸೋಸಿಯೋ ಎಕನಾಮಿಕ್ ಲಾಸ್ ಆಗ್ತಾ ಇದೆ. ಯಾವ ವಯೋಮಾನದವರು ಅಂದ್ರೆ 16 ರಿಂದ 36 ವರ್ಷ ವಯೋಮಾನದವರು ಅಸೆಟ್ ಆಫ್ ದಿ ನೇಷನ್ ಆಗಿರ್ತಾರೆ. ಅಂತವರು ಈ ರಸ್ತೆ ಅಪಘಾತದಲ್ಲಿ ಮರಣ ಹೊಂದ್ತಾ ಇದ್ದಾರೆ. ಸೊ ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ನಮ್ಮ ಉದ್ದೇಶ ಮುಂದೆ ಶೂನ್ಯ ಅಪಘಾತ ಆಗಬೇಕು, ಇನ್ಶೂರೆನ್ಸ್ 0 ಕ್ಲೇಮ್ ಆಗಬೇಕು. ಈ ದಿಸೆಯಲ್ಲಿ ನಾವು ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸ್ತಾ ಇದ್ದೇವೆ. ಎಲ್ಲಾ ಸಾರ್ವಜನಿಕರಲ್ಲಿ ನಾನು ಅಪೀಲ್ ಮಾಡ್ತೇನೆ, ಸಂಚಾರಿ ನಿಯಮಗಳನ್ನ ಪಾಲಿಸಿ, ಸುರಕ್ಷಾ ನಿಯಮಗಳನ್ನ ಪಾಲಿಸಿ ಈ ದಿಸೆಯಲ್ಲಿ ಸಾರ್ವಜನಿಕರು ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಅಂತ ಮನವಿ ಮಾಡ್ತಾರೆ. ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಂ ಗೌಡ ಜಿ. ನಿರೂಪಣೆ ವಿವೇಕಾದಿತ್ಯ ಕನಿಯಾಲ. ಸಹಕಾರ ಹರ್ಷವರ್ಧನ್ ಶೀಲವಂತ್, ಮುರ್ತುಜಾ ಹೊಂಗಲ್ ಹಾಗೂ ಉಮೇಶ್ ಗೂಳಣ್ಣವರ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.